ಡಿ ನ್ಯಾಚುರಲ್ಸ್ಗೆ ಸುಸ್ವಾಗತ. ಗಣೇಶ ಚತುರ್ಥಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ನಮ್ಮ ಹೃತ್ಪೂರ್ವಕ ಶುಭಾಶಯಗಳು. ವಿಘ್ನಗಳನ್ನು ನಿವಾರಿಸುವ ಮತ್ತು ಯಶಸ್ಸನ್ನು ಕರುಣಿಸುವ ಗಣೇಶನು ಅನೇಕ ರೂಪಗಳಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ಅವುಗಳಲ್ಲಿ ಅಷ್ಟವಿನಾಯಕ ಗಣೇಶನ 8 ಪವಿತ್ರ ರೂಪಗಳು ಅತಿ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಪ್ರತಿಯೊಂದು ರೂಪವೂ ಒಂದು ವಿಶಿಷ್ಟವಾದ ಕಥೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಮಹತ್ವಪೂರ್ಣ ಪ್ರಯಾಣದಲ್ಲಿ ಗಣೇಶನ ಈ 8 ರೂಪಗಳ ದೈವಿಕ ಅರ್ಥಗಳನ್ನು ಒಟ್ಟಾಗಿ ಅರಿತುಕೊಳ್ಳೋಣ. ಮೊದಲ ಅವತಾರ ವಕ್ರತುಂಡ. ಒಂದು ದಿನ ಮತ್ಸರಾಸುರ ಅನ್ನೋ ರಾಕ್ಷಸನು ಬಂದು ಎಲ್ಲ ಜೀವಿಗಳಲ್ಲಿ ಅಸೂಯೆಯನ್ನು ತುಂಬಿಬಿಡುತ್ತಾನೆ. ಇದರಿಂದ ದೇವತೆಗಳಿಗೂ ಸಾಕಷ್ಟು ಕಷ್ಟವಾಗುತ್ತಿರುತ್ತದೆ. ಹೀಗಿರುವಾಗ ಎಲ್ಲ ದೇವತೆಗಳು ಗಣೇಶನ ಬಳಿ ಬಂದು ಕೇಳಿಕೊಂಡಾಗ ಗಣೇಶನು ಒಂದು ಸಿಂಹದ ಮೇಲೆ ಕುಳಿತುಕೊಂಡು ದೊಡ್ಡದಾದ ಮತ್ತು ಸುಂದರವಾದ ಸೊಂಡಿಲಿನ ಅಲಂಕಾರದಲ್ಲಿ ಮತ್ಸರಾಸುರನ ಎದುರಿಗೆ ಬಂದು ನಿಲ್ಲುತ್ತಾನೆ. ಅಷ್ಟೇ, ಅಲ್ಲಿ ಆವರಿಸಿಕೊಂಡಿದ್ದ ಅಸೂಯೆಗಳ ಜೊತೆಗೆ ಮತ್ಸರಾಸುರನ ಅಂತ್ಯವೂ ಆಗಿಬಿಡುತ್ತದೆ. ಆಮೇಲೆ ಏಕದಂತ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿದ ಮದಾಸುರ ಅಂತ ಒಬ್ಬ ದುಷ್ಟ ಅಹಂಕಾರದ ರಾಕ್ಷಸ ಎಲ್ಲರೂ ತಾವೇ ದೊಡ್ಡವರು ಅಂತ ಅಹಂಕಾರ ಪಡುವ ಹಾಗೆ ಮಾಡಿದ್ದ. ಆದ್ರೆ ಗಣೇಶ ಒಂದು ಹೊಳೆಯುವ ದಂತದ ಜೊತೆ ಬಂದ. ಅದು ಸತ್ಯದ ಪುಟ್ಟ ಕತ್ತಿಯ ಹಾಗೆ ಇತ್ತು. ಅವನು ಆ ರಾಕ್ಷಸನ ಕಡೆ ಆ ದಂತದಿಂದ ನೋಡಿದ ಅಷ್ಟೇ, ಎಲ್ಲ ಅಹಂಕಾರ ಚೂರು ಚೂರಾಗಿ ಬಿತ್ತು. ಆಗ ಗಣೇಶ ನಮಗೆ ವಿನಯದಿಂದ ಇರೋದು ಎಷ್ಟು ಚಂದ ಅಂತ ತೋರಿಸಿಕೊಟ್ಟ. ಗಣೇಶನ ಮುಂದಿನ ಅವತಾರ ಮಹೋದರ. ಮೋಹ ಮತ್ತು ಗೊಂದಲದ ರಾಕ್ಷಸನಾದ ಮೋಹಾಸುರನನ್ನು ಸೋಲಿಸಲು ಗಣೇಶನು ಈ ರೂಪವನ್ನು ತಾಳಿದನು. ಒಂದು ದಿನ ಪಾರ್ವತಿ ದೇವಿಯು ತನ್ನ ಆಕರ್ಷಕ ಶಕ್ತಿಯನ್ನು ಬಿಟ್ಟಾಗ ಅದರಿಂದ ಮೋಹಾಸುರನು ಜನಿಸಿದನು. ಸೂರ್ಯ ದೇವನಿಂದ ಶಕ್ತಿ ಪಡೆದ ಆ ರಾಕ್ಷಸನು 3 ಲೋಕಗಳನ್ನು ಗೆದ್ದು ದೇವತೆಗಳಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದನು. ದೇವತೆಗಳು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿದಾಗ ಅವರ ಭಕ್ತಿಗೆ ಮೆಚ್ಚಿದ ಗಣೇಶನು ಮಹೋದರ ರೂಪದಲ್ಲಿ ಕಾಣಿಸಿಕೊಂಡನು. ತನ್ನ ವಾಹನವಾದ ಮೂಷಿಕನ ಮೇಲೆ ಸವಾರಿ ಮಾಡುತ್ತಾ ಮಹೋದರನು ಮೋಹಾಸುರನನ್ನು ಎದುರಿಸಿದನು. ಅಂತಿಮವಾಗಿ ಅವನು ಮೋಹಾಸುರನಿಗೆ ಶರಣಾಗಲು ಮತ್ತು ನಾಶಕ್ಕೆ ಬದಲಾಗಿ ಭಕ್ತಿಯ ಜೀವನವನ್ನು ಸ್ವೀಕರಿಸಲು ಮನವರಿಕೆ ಮಾಡಿದನು.